ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೇ. ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ ಸೂರ್ಯಗ್ರಹ. ನೋಡಿ ವೀಕ್ಷಕರೇ, ಸೂರ್ಯಗ್ರಹ ನಮ್ಮ ಲಗ್ನದಿಂದ ಈ 6ನೇ ಮನೆ, 8ನೇ ಮನೆ, 12ನೇ ಮನೆ ಮತ್ತು 4ನೇ ಮನೆ, 10ನೇ ಮನೆ, ಈ ಮನೆಗಳಲ್ಲಿ ಸೂರ್ಯಗ್ರಹ ಕುಳಿತಿದ್ದು ಅದರ ದಶಾಭುಕ್ತಿ ಬಂದಾಗ ಆ ಸೂರ್ಯಗ್ರಹ ಈ ಕಾಯಿಲೆಗಳನ್ನು ತಂದುಕೊಡ್ತಾನೆ ವೀಕ್ಷಕರೇ. ಅದೇನೇನು ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ಹೃದಯಾಘಾತ, ಹಾರ್ಟ್ ಅಟ್ಯಾಕ್. ನೋಡಿ ವೀಕ್ಷಕರೇ, ಹೃದಯಾಘಾತ ಆಯಿತು, ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಅಂದರೆ ಕಾರಣ ಅದಕ್ಕೆ ಸೂರ್ಯ. ಆ ಸೂರ್ಯ ಬಂದು ಅವರ ಜಾತಕದಲ್ಲಿ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಕುಳಿತಿರುತ್ತಾನೆ. ಆವಾಗ ಅವರು ಹಾರ್ಟ್ ಅಟ್ಯಾಕಿಂದ ಸಾಯ್ತಾರೆ. ಮತ್ತು ಸೂರ್ಯ ಏನಾದರೂ 6ನೇ ಮನೆಯಲ್ಲಿ ಇದ್ದಾಗ ಅವರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸ್ಟೆಂತ್ ಹಾಕ್ಸ್ಕೊತಾರೆ ಅವರು. ಓಕೆನಾ ವೀಕ್ಷಕರೇ, ಅವ್ರು ಉಳ್ಕೊತಾರೆ. 8 ಮತ್ತು 12 ಒಂದಲ್ಲ ಒಂದಿನ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು. ಎರಡನೆಯದಾಗಿ ಮೈಗ್ರೇನ್, ತಲೆನೋವು. ಇದಕ್ಕೆ ಸೂರ್ಯ ಕಾರಣನಾಗ್ತಾನೆ ವೀಕ್ಷಕರೇ. ಏಕೆಂದರೆ ಸೂರ್ಯ ಬಂದು ನಮ್ಮ ತಲೆನ ರೆಪ್ರೆಸೆಂಟ್ ಮಾಡ್ತಾನೆ. ತಲೆಗೆ ಸಂಬಂಧಪಟ್ಟಿದ್ದೆಲ್ಲ ಸೂರ್ಯಗ್ರಹಣೆ ಮಾಡುವಂಥದ್ದು. ದೃಷ್ಟಿ ಸಮಸ್ಯೆ, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಅಥವಾ ಕಣ್ಣು ಮಂಜಾಗಿ ಕಾಣಿಸ್ತಾ ಇದೆ, ಇದಕ್ಕೆಲ್ಲ ಸೂರ್ಯಗ್ರಹ ಕಾರಣ ಆಗಿರ್ತಾನೆ ವೀಕ್ಷಕರೇ. ನೋಡಿ, ಕನ್ನಡಕ ಹಾಕ್ಕೊಂಡಿರ್ತಾರೆ ಸುಮಾರು ಜನಗಳು. ಅವ್ರ ಜಾತಕದಲ್ಲಿ ಸೂರ್ಯಗ್ರಹ ಈ ಹೇಳಿದನಲ್ಲ, 6ನೇ ಮನೆ, 8ನೇ ಮನೆ, 12ನೇ ಮನೆ, 4ನೇ ಮನೆ, 10ನೇ ಮನೆ, ಇಷ್ಟರಲ್ಲಿ ಇದ್ದೇ ಇರ್ತಾನೆ. ಯಾವುದಾದ್ರೂ ಒಂದು ಮನೇಲಿ ಇದ್ದೇ ಇರ್ತಾನೆ. ಇಲ್ಲ ಅಂದರೆ ಅವ್ರು ಕನ್ನಡಕ ಹಾಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟು ವೀಕ್ಷಕರೇ, ಜ್ವರ. ಒಂದು ಸಾಮಾನ್ಯ ಜ್ವರ. ಅದೇನಾದರೂ ಸೂರ್ಯ 8, 12ರಲ್ಲಿದ್ದರೆ ಆ ಜ್ವರ ಜಾಸ್ತಿ ಆಗುತ್ತೆ. 6ನೇ ಮನೆಯಲ್ಲಿದ್ದರೆ ಸಣ್ಣ ಪುಟ್ಟ ಜ್ವರ ಬರುತ್ತೆ ವೀಕ್ಷಕರೇ. ಬ್ರೈನ್ ಟ್ಯೂಮರ್, ಮೆದುಳು ಸಮಸ್ಯೆ. ನಾನೀಗಾಗಲೇ ಹೇಳಿದ್ದೀನಲ್ವ, ಸೂರ್ಯಗ್ರಹ ತಲೆಗೆ ಕಾರಕ ಅಂತ. ಅದೇನು ಮಾಡುತ್ತೆ, ಮೆದುಳಿನ ಸಮಸ್ಯೆಗೆ ಕಾರಣವಾಗುತ್ತೆ ಸೂರ್ಯಗ್ರಹ ವೀಕ್ಷಕರೇ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ಆಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲರಿಗೂ ಇದ್ದೇ ಇದೆ. ಓಕೆನಾ. ಇದೇನೆಂದರೆ ಇದು ಕೊಲ್ಲದೇ ಕೊಲ್ಲುವ ರೋಗ. ಜಾಸ್ತಿ ನಮಗೆ ತೊಂದರೆನೂ ಮಾಡಲ್ಲ, ತೊಂದರೆ ಮಾಡ್ದಂಗೆ ಇರೋದೂ ಇಲ್ಲ. ಕೊಲ್ಲದೇ ಕೊಲ್ಲುವ ರೋಗ. ಸಾಮಾನ್ಯವಾಗಿ ಯಾರೇ ಕೇಳಿ ನೀವು, ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಇದ್ದೇ ಇರುತ್ತೆ. ಓಕೆನಾ. ಈ ಗ್ಯಾಸ್ಟ್ರಿಕ್ಕು ಮತ್ತು ಆಸಿಡಿಟಿಗೆ ಬರೋಕ್ಕೆ ಕಾರಣ ಸೂರ್ಯ ನೋಡಿ, ಗುಣಪಡಿಸಲಾಗದ ಕಾಯಿಲೆ 4ನೇ ಮನೆ, ಮೇಜರಾಗಿ 4ನೇ ಮನೆಯಲ್ಲಿರ್ತಾನೆ ಸೂರ್ಯ. ಅವರಿಗೆ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ವರ್ಷಾನುಗಟ್ಟಲೆಯಿಂದ ಇರುತ್ತದೆ ವೀಕ್ಷಕರೇ. ಅವ್ರಿಗೆ ಈ 4ನೇ ಮನೆ ಮತ್ತು 10ನೇ ಮನೆ ಏನು ಗೊತ್ತಾ, ಚಿಕಿತ್ಸೆ ಫಲಕಾರಿ ಆಗಲ್ಲ. ಏನು ಟ್ರೀಟ್ಮೆಂಟ್ ಕೊಟ್ಟರು ಕೆಲಸ ಮಾಡಲ್ಲ. ಆ ಒಂದು ದಶಾ ಅಥವಾ ಭುಕ್ತಿ ಮುಗಿಬೇಕು, ಆ ಥರ ಆಗುತ್ತೆ ವೀಕ್ಷಕರೇ. ಮತ್ತು ಬೆನ್ನು ಮೂಳೆ, ಸ್ಪೈನಲ್ ಕಾರ್ಡ್, ಆ ಒಂದು ಸಮಸ್ಯೆ ಉಂಟಾಗುತ್ತೆ ಸೂರ್ಯಗ್ರಹದಿಂದ ವೀಕ್ಷಕರೇ. ಗೂನು ಬೆನ್ನು, ಅದಕ್ಕೂ ಸೂರ್ಯಗ್ರಹ ಬರ್ತಾನೆ ವೀಕ್ಷಕರೇ. ಹಸಿವಾಗದಿರುವುದು, ಅವ್ರಿಗೆ ಏನು ತಿನ್ನಬೇಕು ಅಂತ ಅನಿಸಲ್ಲ. ಮತ್ತು ಸೂರ್ಯಗ್ರಹ ಬಂದು ಹಸಿವಾಗಲಿಲ್ಲ ಅಂದರೆ ಅವ್ರು ತಿನ್ನಲ್ಲ, ಅದರಿಂದ ಅವ್ರು ಸಣ್ಣ ಇರ್ತಾರೆ. ಇನ್ನೊಂದು ನಿಮಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ನೀವು ಸಣ್ಣ ಆಗಬೇಕಾ, ನಿಮ್ಮ ಉಂಗುರದ ಬೆರಳಿಗೆ ತಾಮ್ರದ ಒಂದು ಉಂಗುರವನ್ನು ಧರಿಸ್ಕೊಳ್ಳಿ, ನೀವು ಸಣ್ಣ ಆಗ್ತೀರ. ಇದು ಟೆಕ್ನಿಕ್ಕು. ಯಾಕಂದರೆ ಈಗ ಸಿಂಪಲ್ಲು, ಅದು ಬಂದು ಸೂರ್ಯ ಬಂದು ಹಸುವನ್ನು ಮಾಡಿಸಲ್ಲ. ಹಸುವಾದರೆ ತಾನೇ ನಾವು ಊಟ ಮಾಡೋದು. ಹಸುವೇ ಆಗಲಿಲ್ಲ ಅಂದರೆ ಊಟ ಮಾಡೋದು ಕಂಟ್ರೋಲ್ ಆಗುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ಸಣ್ಣ ಆಗ್ತೀರ. ಉಂಗುರದ ಬೆರಳಿಗೆ ತಾಮ್ರದ್ದು ಉಂಗುರವನ್ನು ಹಾಕ್ಕೊಳ್ಳಿ ವೀಕ್ಷಕರೇ. ಮತ್ತು ಪಿತ್ತ ಹೆಚ್ಚಾದಾಗ ಬರುವ ಘೋರ ಕಾಯಿಲೆಗಳು. ನೋಡಿ, ಆಯುರ್ವೇದಿಕ್ಕಲ್ಲಿ 3 ಥರ ಇದೆ: ವಾತ ದೋಷ, ಪಿತ್ತ ದೋಷ, ಕಫ ದೋಷ ಅಂತ. ಈ ಸೂರ್ಯ ಬಂದು ಪಿತ್ತವನ್ನು ಜಾಸ್ತಿ ಮಾಡಿಬಿಡ್ತಾನೆ ವೀಕ್ಷಕರೇ. ಅದರಿಂದ ಅದನ್ನು ನಾವು ಗಮನಿಸಬೇಕಾಗತ್ತೆ.
ಮತ್ತು ಸನ್ಸ್ಟ್ರೋಕ್, ಬಿಸಿಲಿನ ಹೊಡೆತ. ಹಂಗಂದ್ರೆ ಏನು? ಹಂಗಂದರೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ 35-40 ಡಿಗ್ರಿವರೆಗೂ ತಾಪಮಾನವನ್ನು ತಡ್ಕೊಳ್ಬಲ್ಲ. ಬಟ್ ಈ 40 ಡಿಗ್ರಿ ದಾಟಿ ತಾಪಮಾನ ಆಗ್ತಾಯಿದೆ, 45 ಡಿಗ್ರಿ ಬಿಸಿಲಿದೆ ಅಂತ ಅಂದಾಗ ದೇಹ ಡಿಹೈಡ್ರೇಷನ್ ಆಗುತ್ತೆ. ದೇಹದಲ್ಲಿರುವ ದ್ರವದ ಅಂಶಗಳೆಲ್ಲ ಕರಗಕ್ಕೆ ಶುರುವಾಗುತ್ತೆ. ಈ ಒಂದು ಕಾಯಿಲೆಯನ್ನು ಸೂರ್ಯಗ್ರಹ ತಂದುಕೊಡ್ತಾನೆ ವೀಕ್ಷಕರೇ. ಇದಿಷ್ಟು ಸೂರ್ಯಗ್ರಹ ನಮಗೆ ತಂದುಕೊಡುವಂಥ ವಿಚಾರಗಳು, ಕಾಯಿಲೆಗಳನ್ನು. ಇದಕ್ಕೆ ಪರಿಹಾರ ಏನು ಅಂತ ನಾವು ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ಚಾನಲನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.